ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು KFC ಚಿಕನ್. ಇದಕ್ಕೆ ಒನ್ ಕೆ ಜಿ ಚಿಕನ್ ತೊಗೊಂಡು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ತೊಗೊಳ್ಳೋಣ. ಸ್ವಲ್ಪ ಅರಿಶಿನದ ಪುಡಿ, ನೆಕ್ಸ್ಟ್ ಬಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ತೊಗೊಳ್ಳೋಣ. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಿಮಗೆ ಖಾರ ಇಷ್ಟಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಧನಿಯಾ ಪೌಡರ್ ಸ್ವಲ್ಪ, ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಸ್ವಲ್ಪ ಮಟನ್ ಮಸಾಲ ಹಾಕ್ಕೊಡೋಣ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ ಥರ ಮಾಡ್ಕೊಳ್ಳೋಣ, ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗುತ್ತೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಮೈದಾ ಮಿಕ್ಸ್ಚರ್ ರೆಡಿ ಮಾಡ್ಕೊಬಿಡೋಣ. ಸೊ ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲೋರ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಒಂದು ಹಾಫ್ ಮೈದಾ ಒಂದು 4 ಸ್ಪೂನ್ ಅಂದರೆ ಕಾರ್ನ್ಫ್ಲೋರ್ ಒಂದು 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ, ಖಾರ ನಿಮ್ಗೆ ಹೆಂಗೆ ಬೇಕೋ ಅಷ್ಟು ತೊಗೋಬೋದು. ಸ್ವಲ್ಪ ತೊಗೋಬೋದು, ಜಾಸ್ತಿ ಆದರೆ ತೊಗೋಬೋದು, ಬೇಕಾದ್ರೆ ತೊಗೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಖಾರ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಧನಿಯಾ ಪೌಡರ್, ನೆಕ್ಸ್ಟ್ ಸ್ವಲ್ಪ ಮಟನ್ ಮಸಾಲ ಪೌಡರ್. ಇಲ್ಲಿ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೋಬೋದು, ನಿಮಗೆ ಟೇಸ್ಟ್ ಹೆಂಗೆ ಬೇಕು ಹಂಗೆ. ನೆಕ್ಸ್ಟು ಸ್ವಲ್ಪ ಜೀರಿಗೆ ಪೌಡರ್. ಜೀರಿಗೆ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ನೆಕ್ಸ್ಟ್ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನಾವು ಚಿಕನ್ಗೂ ಹಾಕ್ಕೊಂಡಿದ್ವಿ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಚೆನ್ನಾಗಿ ಆ ಪೌಡರ್ ಜೊತೆ ಮೀನ್ಸ್ ಮೈದಾ ಕಾರ್ನ್ಫ್ಲೋರ್ ಜೊತೆ ಸ್ಪೈಸಸ್ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇಲ್ಲಿ ಸ್ಪೈಸಸ್ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ಪೈಸಸ್ ಪೌಡರ್ ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮೊಟ್ಟೆ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು 2 ಎಗ್ ತೊಗೊಂಡು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಾಲ್ಟ್, ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 eggs,
ಸ್ವಲ್ಪ ಸಾಲ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಕಾಸ್ ಚಿಕನ್ಗೂ ಹಾಕಿದ್ದೀರಾ ಆ್ಯಂಡ್ ಅದು ಮೈದಾ ಪೌಡರ್ ಮಿಕ್ಸ್ಚರ್ಗೂ ಹಾಕ್ಕೊಂಡಿದ್ದೀರಾ. ಸೊ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಹೆಂಗೆ ಬೇಕು ಹಾಗೆ. ಸ್ವಲ್ಪ ಪೆಪ್ಪರ್ ಪೌಡರ್, ಪೆಪ್ಪರ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಬೇಕಾದರೆ, ಚೆನ್ನಾಗಿರುತ್ತೆ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇದು ಆಪ್ಷನಲ್ಲು, ಬೇಕಾದರೆ ನಂಗೆ ಸ್ಪೈಸಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಇಲ್ಲಿ ಪೆಪ್ಪರ್ ಜೊತೆ ಎಗ್ ಜೊತೆ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಇಲ್ಲಿ ಇನ್ನೊಂದು ಸೀಕ್ರೆಟ್, ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮೈದಾ ಪೌಡರ್, ಅದನ್ನು ಈ ಎಗ್ ಜೊತೆ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಸೊ ಇದು ಇನ್ನೂ ಸ್ವಲ್ಪ KFC ಚಿಕನ್ಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ಐ ಮೀನ್ ಸೇಮ್ ನಾವು ಆರ್ಡ್ರ್ ಮಾಡಿ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಹೆಂಗೆ ತಿಂತೀವೋ ಆ ಥರ ಒಂಥರ ಲೇಯರ್ ಟೈಪ್ ಬರುತ್ತೆ. ಇದು ಎಗ್ ಮಿಕ್ಸ್ಚರ್ಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ. ಆ್ಯಂಡ್ ಇದು ಒಬ್ಬೊಬ್ಬರು ಎಗ್ನ ಚಿಕನ್ ಜೊತೆಗೆ ಹಾಕ್ಕೊಂಡು ಸೊ ಇಲ್ಲಿ ಇನ್ನೊಂದು ಸೀಕ್ರೆಟ್, ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮೈದಾ ಪೌಡರ್, ಅದನ್ನು ಈ ಎಗ್ ಜೊತೆ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಸೊ ಇದು ಇನ್ನೂ ಸ್ವಲ್ಪ KFC ಚಿಕನ್ಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ಐ ಮೀನ್ ಸೇಮ್ ನಾವು ಆರ್ಡ್ರ್ ಮಾಡಿ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಹೆಂಗೆ ತಿಂತೀವೋ ಆ ಥರ ಒಂಥರ ಲೇಯರ್ ಟೈಪ್ ಬರುತ್ತೆ. ಇದು ಎಗ್ ಮಿಕ್ಸ್ಚರ್ಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ. ಆ್ಯಂಡ್ ಇದು ಒಬ್ಬೊಬ್ಬರು ಎಗ್ನ ಚಿಕನ್ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾರೆ. ಐ ಮೀನ್ ಈ ಥರ ಬ್ಯಾಟರ್ ಥರ ಮಾಡ್ಕೊಳ್ಳೋಣ, ಜಸ್ಟ್ ಪೌಡರ್ಗೆ ಡಿಪ್ ಮಾಡಿ ಒಂದು ಸ್ವಲ್ಪ ವಾಟರ್ ತೊಗೊಂಡು ಆ ಥರ ಮಾಡ್ತಾರೆ. ಆ ಥರನೂ ಮಾಡ್ಕೊಬೋದು, ಬಟ್ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಈಗ ಈ ಚಿಕನ್ ಹೆಂಗೆ ರೆಡಿ ಮಾಡ್ಕೊಳ್ಳೋಣ ನೋಡ್ಕೊಳ್ಳೋಣ. ಚಿಕನ್ನ ತಗೊಂಡು ಸ್ವಲ್ಪ ಮೈದಾ ಮಿಕ್ಸ್ಚರ್ ಜೊತೆ ಡಿಪ್ ಮಾಡಿಕೊಂಡು, ಐ ಮೀನ್ ಈ ಥರ ಫುಲ್ ಎಲ್ಲ ಕೋಟ್ ಮಾಡಿಕೊಂಡು ಎಗ್ ಮಿಕ್ಸ್ಚರ್ ಜೊತೆ ಡಿಪ್ ಮಾಡಿ, ಇದೆಷ್ಟು ಚೆನ್ನಾಗಿ ಕೋಟ್ ಆಗುತ್ತೋ ನಿಮಗೆ ಅಷ್ಟು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸೇಮ್ KFC ಚಿಕನ್ ಹೆಂಗಿರುತ್ತೋ ಹಂಗೆ ಬಂದಿರುತ್ತೆ. ಇದು ಡಿಪ್ಪಿಂಗ್ಗೆ ಮೇನ್ ಇಂಪಾರ್ಟೆಂಟ್. ನೋಡಿ ಈ ಥರ ಡಿಪ್ ಮಾಡಿ, ಈ ಥರ ಡಿಪ್ ಮಾಡಿದ್ರೆ ನಿಮಗೆ ಲೇಯರ್ ಬೈ ಲೇಯರ್ ಬರುತ್ತೆ. ನೀವು ಎಷ್ಟು ಸರಿ ಆದರೂ ಡಿಪ್ ಮಾಡ್ಕೋಬೋದು, ಜಾಸ್ತಿ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು 2 to 3 ಟೈಮ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸರಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಅಂದರೆ ಈ ಮಕ್ಕಳೆಲ್ಲ ಸ್ವಲ್ಪ ಆಟ ಮಾಡ್ತಾರೆ, ಕ್ರಿಸ್ಪಿ ಎಲ್ಲ ಬೇಕು ಚೆನ್ನಾಗಿ ಅಂತ. ಸೊ ಅಂಥವ್ರು ಬೇಕಾದರೆ ಒಂದು 2 ಟೈಮ್ಸ್ ಮಾಡಿಕೊಡಿ, 2 to 3 ಟೈಮ್ಸು. ಸೊ ನಾನಿಲ್ಲಿ ಡಿಪ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮಗೆ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ನೆಕ್ಸ್ಟ್ ಇಲ್ಲಿ ಹಾಕ್ಕೊಳ್ಳೋಣ. ನೋಡಿ ಹಿಂಗೆ ಡಿಪ್ ಮಾಡಿಟ್ಟಿರೋ ಚಿಕನ್ನ ಚೆನ್ನಾಗಿ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಸ್ವಲ್ಪ ಮೀಡಿಯಮ್ಮಾಗಿಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮನೇಲೇ ಮಾಡಿಕೊಟ್ರೆ. ಐ ಮೀನ್ ಅವರು ಔಟ್ಸೈಡ್ ಫುಡ್ಡೆಲ್ಲ ಸ್ವಲ್ಪ ಜಾಸ್ತಿ ಅಡ್ಯಾಕ್ಟ್ ಆಗಿದ್ರೆ ಈ ಥರ ಮನೇಲೇ ಮಾಡಿಕೊಟ್ರೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ಮನೇಲೇ ಟೇಸ್ಟಿಯಾಗಿ ಮಾಡಿಕೊಟ್ರೆ ಆ್ಯಂಡ್ ಹೆಲ್ತಿ ಕೂಡ. ನಾವೇನು ಜಾಸ್ತಿ ಎಕ್ಸ್ಟ್ರಾ ಬೇರೆ ಏನೂ ಹಾಕಿರಲ್ಲ,
ಬಟ್ ಹೊರಗಡೆ ಫುಡ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ನಾವು ನೋಡಿರಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಈ ಥರ ಮಾಡಿ ಮಕ್ಕಳು ಕೊಟ್ಟರೆ ಅವರು ಖುಷಿಯಿಂದ ತಿಂತಾರೆ. ಆ್ಯಂಡ್ ನಮಗೂ ಒಂಥರ ನೆಮ್ಮದಿ. ಐ ಮೀನ್ ಹೆಲ್ತ್ ವೈಸಲ್ಲಿ ಹೋಗಲಿ ನಮ್ಮ ಮಗಳು ಅಥವಾ ನಮ್ಮ ಮಗ ತಿಂತಾನೆ ಅಂತ ನಾವು ಈ ಥರ ಮಾಡಿಕೊಟ್ರೆ ನಮಗೂ ಖುಷಿಯಾಗಿರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಹೊರಗಡೆ ಐ ಮೀನ್ ನಾವೇನು ನೋಡಿರಲ್ವಲ್ಲ ಹೆಂಗೆ ಮಾಡಿರ್ತಾರೆ ಅಂತ. ಸೊ ಇಲ್ಲಿ ನಾವು ಮನೇಲೇ ಮಾಡ್ಕೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಮಕ್ಳಿಗೂ ಟೇಸ್ಟಿಯಾಗಿರುತ್ತೆ, ನಮಗೂ ಒಂಥರ ನೆಮ್ಮದಿ, ನಾವು ನಮ್ಮ ಮಕ್ಕಳಿಗೆ ಖುಷಿಯಿಂದ ಮಾಡಿಕೊಟ್ವಿ ಅಂತ. ಆ್ಯಂಡ್ ಒಂಥರ ತುಂಬ ಹೆಲ್ತಿಯಾಗಿರುತ್ತೆ ಮನೇಲಿ ಮಾಡಿಕೊಟ್ರೆ. ನೀವು ಹೊರಗಡೆ ತಂದು ತಿನ್ನೋದೆಲ್ಲ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಐ ಮೀನ್ ಫುಡ್ ಪಾಯ್ಸನ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಮನೆಯೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇನ್ನೊಂದು ಸ್ವಲ್ಪ ಕ್ರೀಮಿಶ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿದೆ, ತೊಗೊಬಿಡೋಣ, ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಡೀಪ್ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಐ ಮೀನ್ ತುಂಬ ಬ್ರೌನಿಷ್ ಆಗಿ ಮಾಡ್ಕೋಬೇಡಿ, ಒಂಥರ ಕ್ರೀಮಿ ಟೈಪ್ ಕಲರ್ ಬಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಡಿ. ಸೊ ಇಲ್ಲಿ ರೆಡಿಯಾಗಿದೆ ನಮ್ಮ KFC ಚಿಕನ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ಮತ್ತೆ ಸಿಗುವ ನೆಕ್ಸ್ಟ್ ರೆಸಿಪಿಯಲ್ಲಿ.